ಬೀದರ್ನಲ್ಲಿ ಅನ್ನದಾತರ ಕಿಚ್ಚು ಕೊನೆಗೂ ಕೂಡ ಶಮನವಾಗಿದೆ. ಸಚಿವರ ಭರವಸೆ ಅಹೋರಾತ್ರಿ ಧರಣಿ ಕೂತಿದ್ದ ರೈತರಿಗೆ ಮನ ತಣಿಸಿದೆ. 2 ದಿನಗಳ ಹೋರಾಟಕ್ಕೆ ಅಂತ್ಯ ಹಾಡಲಾಗಿದೆ. ಕಬ್ಬು ಬೆಳೆಗಾರರ ಕಿಚ್ಚಿಗೆ ಸಚಿವರ ಭರವಸೆ. ಅಹೋರಾತ್ರಿ ಹೋರಾಟ ಕೊನೆಗೂ ಅಂತ್ಯ. ರಿಪಬ್ಲಿಕ್ ಕನ್ನಡದ ಸುದ್ದಿ ಬಿಗ್ ಇಂಪ್ಯಾಕ್ಟ್. ಬೀದರ್ನಲ್ಲಿ ಕಬ್ಬು ಬೆಳೆಗಾರರು ರೊಚ್ಚಿಗೆದ್ದಿದ್ರು. ಮಾತು ತಪ್ಪಿದ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ನಡೆಸಿದರು. ರಿಪಬ್ಲಿಕ್ ಕನ್ನಡ ಕೂಡ ಅನ್ನದಾತರ ಹೋರಾಟದ ಕುರಿತು ವಿಸ್ತೃತವಾದಂತಹ ವರದಿ ಮಾಡುವ ಮೂಲಕ ಧ್ವನಿಯಾಗಿತ್ತು. ಆದರೆ ಇದೀಗ 2 ದಿನಗಳ ರೈತರ ಹೋರಾಟ ಅಂತ್ಯಗೊಂಡಿದೆ. ಹೌದು, ರೈತರು ಹೋರಾಟ ನಡೆಸ್ತಾ ಇದ್ದಂತಹ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಚಿವ ರಹೀಂ ಖಾನ್ ಹಾಗೂ ಜಿಲ್ಲಾಧಿಕಾರಿ ಎಸ್ಪಿ ಭೇಟಿ ಕೊಟ್ಟರು. ಏಪ್ರಿಲ್ 30ರ ಅಂತ್ಯದೊಳಗೆ ಕಬ್ಬು ಬೆಳೆಗಾರರಿಗೆ ಘೋಷಣೆಯಂತೆ 2,900 ಕೊಡಿಸುವ ಭರವಸೆ ಕೂಡ ನೀಡಿದರು. ಅಷ್ಟೇ ಅಲ್ಲದೆ ಮುಚ್ಚಳಿಕೆ ಪತ್ರವನ್ನು ಬರೆದು ರೈತರಿಗೆ ನೀಡಿದರು. ಸಚಿವರ ಮಾತಿಗೆ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ರೈತರು ಒಪ್ಪಿಕೊಂಡು ಹೋರಾಟವನ್ನು ಕೈಬಿಟ್ಟಿದ್ದಾರೆ. ಬೆಳೆಗಾರರು ರೈತರು ಇವತ್ತು ರೈತರಿಗೆ ಕಬ್ಬಿನ ಬೆಲೆ ನಿಗದಿ ಆಗಿದ್ದ ಪ್ರಕಾರ ಕಾರ್ಖಾನೆಯವರು ಪಾವತಿ ಮಾಡ್ತಾ ಇಲ್ಲ, ವಿಳಂಬ ಮಾಡ್ತಾ ಇದ್ದಾರೆ, ಕಡಿಮೆ ಪಾವತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರು ಕೊಟ್ಟು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ರು. ನಾನು ಜಿಲ್ಲಾಧಿಕಾರಿ ಅವರಿಗೆ ಇದರ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೆ. ಕಾರ್ಖಾನೆಗಳಿಗೆ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೇವೆ, ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿ ನಿನ್ನೆ ಕಾರ್ಖಾನೆಯವರೆಲ್ಲ ಬಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭೇಟಿಯಾಗಿ ಅವರಿಗೆ ಒಂದು ಬರವಣಿಗೆಯಲ್ಲಿ ಬರೆಕೊಟ್ಟಿದ್ದಾರೆ. 30ನೇ ತಾರೀಕಿನ ಒಳಗಾಗಿ ಬಾಕಿ ಹಣ ಪಾವತಿ ಮಾಡ್ತೀವಿ ಮತ್ತು ಎಲ್ಲರೂ ಪ್ರತಿ ಕಾರ್ಖಾನೆಯವರು 2,900 ರೂಪಾಯಿ ನಾವು ಪಾವತಿ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಬರವಣಿಗೆಯಲ್ಲಿ ಹೇಳಿಕೊಟ್ಟಿದ್ದಾರೆ. ಇನ್ನು ಕಬ್ಬು ಬೆಳೆಗಾರರಿಗೆ ಧ್ವನಿಯಾಗಿರುವ ಬಗ್ಗೆ ಹಾಗೂ ಅನ್ನದಾತರ ಪರ ಧ್ವನಿ ಎತ್ತುವಂತಹ ರಿಪಬ್ಲಿಕ್ ಕನ್ನಡ ಕಾರ್ಯ ಬಗ್ಗೆ ಸಚಿವ ರಹೀಂ ಖಾನ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ತಮ್ಮ ಟಿವಿ ಸಲಹೆ ಆದರೂ ಎಸ್ಪೆಷಲಿ ತಾವು ಇಮ್ಮಿಡಿಯೇಟ್ ನ್ಯೂಸ್ ಬೀದರ್ ಡಿಸ್ಟ್ರಿಕ್ಟ್ ಕವರ್ ಮಾಡ್ತೀರಿ ಮತ್ತು ಸರ್ಕಾರಕ್ಕೆ ಆಗಲಿ ಜನಗೆ ಆಗಲಿ ಮೂಡಿಸ್ತೀರಿ. ಅದ್ರ ಸಲಹೆ ತಮ್ಮ ಮೀಡಿಯಾಗೆ ತಮ್ಮೆಲ್ಲ ಮ್ಯಾನೇಜ್ಮೆಂಟ್ಗೆ ಧನ್ಯವಾದಗಳು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆಗೆ ಆಗಮಿಸ್ತಾ ಇದ್ದು, ಇದರ ನಡುವೆಯೂ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ರೈತರ ಬಳಿ ಬಂದು ರೈತರ ಬೇಡಿಕೆಗಳಿಗೆ ಒಪ್ಪಿಕೊಂಡರು. ಹೀಗಾಗಿ ರೈತರು ಅಹೋರಾತ್ರಿ ಧರಣಿಯನ್ನು ಕೈಬಿಟ್ಟಿದ್ದಾರೆ. ರಿಪಬ್ಲಿಕ್ ಟಿವಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ 2 ದಿನದಿಂದ ನಿರಂತರವಾಗಿ ಏನು ಮೀಡಿಯಾದವರ ಸರ್ಕಾರ ಮತ್ತು ರೈತರ ನಡವಳಿಕೆ ಏನು ಪ್ರಚಾರ ಮಾಡ್ತಾ ಇದ್ದಾರೆ. ಅದರಲ್ಲಿಂದ ಏನದಂದ್ರೆ ಇವತ್ತು ಒಂದು 2,900 ಇವತ್ತೇನು ಇದು ಮಾಡ್ಯಾರ, 2,800 ಪೇಮೆಂಟ್ ಮಾಡಿರು. ಅದಕ್ಕೆ 2,900 ಕೊಡ್ತೀನಿ ಅಂತಂದಾರ. ಅದ್ರ ಕಡೆ ಇದೊಂದು ರಿಪಬ್ಲಿಕ್ ಕನ್ನಡ ಮತ್ತು ನಮ್ದು ಬೀದರ್ ರೈತರು 2 ನಡಬರ್ಕೆ ಇದರ್ಲಿಂದ ರಿಸಲ್ಟ್ ಬಂದದ. ಇದನ್ನ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳ್ತೀನಿ. ಒಟ್ನಲ್ಲಿ ಅನ್ನದಾತರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ರೈತರಿಗೆ ಧ್ವನಿಯಾಗಿ ನಿಂತ ರಿಪಬ್ಲಿಕ್ ಕನ್ನಡಕ್ಕೂ ಅನ್ನದಾತರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಅನ್ನದಾತರ ಕಿಚ್ಚು ಕೊನೆಗೂ ಕೂಡ ಶಮನವಾಗಿದೆ. ಸಚಿವರ ಭರವಸೆ ಅಹೋರಾತ್ರಿ ಧರಣಿ ಕೂತಿದ್ದ ರೈತರಿಗೆ ಮನ ತಣಿಸಿದೆ. 2 ದಿನಗಳ ಹೋರಾಟಕ್ಕೆ ಅಂತ್ಯ ಹಾಡಲಾಗಿದೆ. ಕಬ್ಬು ಬೆಳೆಗಾರರ ಕಿಚ್ಚಿಗೆ ಸಚಿವರ ಭರವಸೆ. ಅಹೋರಾತ್ರಿ ಹೋರಾಟ ಕೊನೆಗೂ ಅಂತ್ಯ. ರಿಪಬ್ಲಿಕ್ ಕನ್ನಡದ ಸುದ್ದಿ ಬಿಗ್ ಇಂಪ್ಯಾಕ್ಟ್. ಬೀದರ್ನಲ್ಲಿ ಕಬ್ಬು ಬೆಳೆಗಾರರು ರೊಚ್ಚಿಗೆದ್ದಿದ್ರು. ಮಾತು ತಪ್ಪಿದ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ನಡೆಸಿದರು. ರಿಪಬ್ಲಿಕ್ ಕನ್ನಡ ಕೂಡ ಅನ್ನದಾತರ ಹೋರಾಟದ ಕುರಿತು ವಿಸ್ತೃತವಾದಂತಹ ವರದಿ ಮಾಡುವ ಮೂಲಕ ಧ್ವನಿಯಾಗಿತ್ತು. ಆದರೆ ಇದೀಗ 2 ದಿನಗಳ ರೈತರ ಹೋರಾಟ ಅಂತ್ಯಗೊಂಡಿದೆ. ಹೌದು, ರೈತರು ಹೋರಾಟ ನಡೆಸ್ತಾ ಇದ್ದಂತಹ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಚಿವ ರಹೀಂ ಖಾನ್ ಹಾಗೂ ಜಿಲ್ಲಾಧಿಕಾರಿ ಎಸ್ಪಿ ಭೇಟಿ ಕೊಟ್ಟರು. ಏಪ್ರಿಲ್ 30ರ ಅಂತ್ಯದೊಳಗೆ ಕಬ್ಬು ಬೆಳೆಗಾರರಿಗೆ ಘೋಷಣೆಯಂತೆ 2,900 ಕೊಡಿಸುವ ಭರವಸೆ ಕೂಡ ನೀಡಿದರು.
ಅಷ್ಟೇ ಅಲ್ಲದೆ ಮುಚ್ಚಳಿಕೆ ಪತ್ರವನ್ನು ಬರೆದು ರೈತರಿಗೆ ನೀಡಿದ್ರು. ಸಚಿವರ ಮಾತಿಗೆ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ರೈತರು ಒಪ್ಪಿಕೊಂಡು ಹೋರಾಟವನ್ನು ಕೈಬಿಟ್ಟಿದ್ದಾರೆ. ಬೆಳೆಗಾರರು ರೈತರು ಇವತ್ತು ರೈತರಿಗೆ ಕಬ್ಬಿನ ಬೆಲೆ ನಿಗದಿ ಆಗಿದ್ದ ಪ್ರಕಾರ ಕಾರ್ಖಾನೆಯವರು ಪಾವತಿ ಮಾಡ್ತಾ ಇಲ್ಲ, ವಿಳಂಬ ಮಾಡ್ತಾ ಇದ್ದಾರೆ, ಕಡಿಮೆ ಪಾವತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರು ಕೊಟ್ಟು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ರು. ನಾನು ಜಿಲ್ಲಾಧಿಕಾರಿ ಅವರಿಗೆ ಇದರ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೆ. ಕಾರ್ಖಾನೆಗಳಿಗೆ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೇವೆ, ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿ ನಿನ್ನೆ ಕಾರ್ಖಾನೆಯವರೆಲ್ಲ ಬಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭೇಟಿಯಾಗಿ ಅವರಿಗೆ ಒಂದು ಬರವಣಿಗೆಯಲ್ಲಿ ಬರ್ಕೊಟ್ಟಿದ್ದಾರೆ. 30ನೇ ತಾರೀಕಿನ ಒಳಗಾಗಿ ಬಾಕಿ ಹಣ ಪಾವತಿ ಮಾಡ್ತೀವಿ ಮತ್ತು ಎಲ್ಲರೂ ಪ್ರತಿ ಕಾರ್ಖಾನೆಯವರು 2,900 ರೂಪಾಯಿ ನಾವು ಪಾವತಿ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಬರವಣಿಗೆಯಲ್ಲಿ ಹೇಳಿಕೊಟ್ಟಿದ್ದಾರೆ. ಇನ್ನು ಕಬ್ಬು ಬೆಳೆಗಾರರಿಗೆ ಧ್ವನಿಯಾಗಿರುವ ಬಗ್ಗೆ ಹಾಗೂ ಅನ್ನದಾತರ ಪರ ಧ್ವನಿ ಎತ್ತುವಂತಹ ರಿಪಬ್ಲಿಕ್ ಕನ್ನಡ ಕಾರ್ಯ ಬಗ್ಗೆ ಸಚಿವ ರಹೀಂ ಖಾನ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ತಮ್ಮ ಟಿವಿ ಸಲಹೆ ಆದರೂ ಎಸ್ಪೆಷಲಿ ತಾವು ಇಮ್ಮಿಡಿಯೇಟ್ ನ್ಯೂಸ್ ಬೀದರ್ ಡಿಸ್ಟ್ರಿಕ್ಟ್ ಕವರ್ ಮಾಡ್ತೀರಿ ಮತ್ತು ಸರ್ಕಾರಕ್ಕೆ ಆಗಲಿ ಜನಗೆ ಆಗಲಿ ಮೂಡಿಸ್ತೀರಿ. ಅದ್ರ ಸಲಹೆ ತಮ್ಮ ಮೀಡಿಯಾಗೆ ತಮ್ಮೆಲ್ಲ ಮ್ಯಾನೇಜ್ಮೆಂಟ್ಗೆ ಧನ್ಯವಾದ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆಗೆ ಆಗಮಿಸ್ತಾ ಇದ್ದು, ಇದರ ನಡುವೆಯೂ ಸಚಿವ ಈಶ್ವರ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ರೈತರ ಬಳಿ ಬಂದು ರೈತರ ಬೇಡಿಕೆಗಳಿಗೆ ಒಪ್ಪಿಕೊಂಡ್ರು. ಹೀಗಾಗಿ ರೈತರು ಅಹೋರಾತ್ರಿ ಧರಣಿಯನ್ನು ಕೈಬಿಟ್ಟಿದ್ದಾರೆ. ರಿಪಬ್ಲಿಕ್ ಟಿವಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ 2 ದಿನದಿಂದ ನಿರಂತರವಾಗಿ ಏನು ಮೀಡಿಯಾದವ್ರ ಸರ್ಕಾರ ಮತ್ತು ರೈತರ ನಡವಳಿಕೆ ಏನು ಪ್ರಚಾರ ಮಾಡ್ತಾ ಇದ್ದಾರೆ. ಅದರಲ್ಲಿಂದ ಏನದಂದ್ರೆ ಇವತ್ತು ಒಂದು 2,900 ಇವತ್ತೇನು ಇದು ಮಾಡ್ಯಾರ, 2,800 ಪೇಮೆಂಟ್ ಮಾಡಿರು. ಅದಕ್ಕೆ 2,900 ಕೊಡ್ತೀನಿ ಅಂತಂದಾರ. ಅದ್ರ ಕಡೆ ಇದೊಂದು ರಿಪಬ್ಲಿಕ್ ಕನ್ನಡ ಮತ್ತು ನಮ್ದು ಬೀದರ್ ರೈತರು 2 ನಡಬರ್ಕೆ ಇದರ್ಲಿಂದ ರಿಸಲ್ಟ್ ಬಂದದ. ಇದನ್ನ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳ್ತೀನಿ. ಒಟ್ನಲ್ಲಿ ಅನ್ನದಾತರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ರೈತರಿಗೆ ಧ್ವನಿಯಾಗಿ ನಿಂತ ರಿಪಬ್ಲಿಕ್ ಕನ್ನಡಕ್ಕೂ ಅನ್ನದಾತರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಅನ್ನದಾತರ ಕಿಚ್ಚು ಕೊನೆಗೂ ಕೂಡ ಶಮನವಾಗಿದೆ. ಸಚಿವರ ಭರವಸೆ ಅಹೋರಾತ್ರಿ ಧರಣಿ ಕೂತಿದ್ದ ರೈತರಿಗೆ ಮನ ತಣಿಸಿದೆ. 2 ದಿನಗಳ ಹೋರಾಟಕ್ಕೆ ಅಂತ್ಯ ಹಾಡಲಾಗಿದೆ. ಕಬ್ಬು ಬೆಳೆಗಾರರ ಕಿಚ್ಚಿಗೆ ಸಚಿವರ ಭರವಸೆ. ಅಹೋರಾತ್ರಿ ಹೋರಾಟ ಕೊನೆಗೂ ಅಂತ್ಯ. ರಿಪಬ್ಲಿಕ್ ಕನ್ನಡದ ಸುದ್ದಿ ಬಿಗ್ ಇಂಪ್ಯಾಕ್ಟ್. ಬೀದರ್ನಲ್ಲಿ ಕಬ್ಬು ಬೆಳೆಗಾರರು ರೊಚ್ಚಿಗೆದ್ದಿದ್ರು. ಮಾತು ತಪ್ಪಿದ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ನಡೆಸಿದರು. ರಿಪಬ್ಲಿಕ್ ಕನ್ನಡ ಕೂಡ ಅನ್ನದಾತರ ಹೋರಾಟದ ಕುರಿತು ವಿಸ್ತೃತವಾದಂತಹ ವರದಿ ಮಾಡುವ ಮೂಲಕ ಧ್ವನಿಯಾಗಿತ್ತು. ಆದರೆ ಇದೀಗ 2 ದಿನಗಳ ರೈತರ ಹೋರಾಟ ಅಂತ್ಯಗೊಂಡಿದೆ. ಹೌದು, ರೈತರು ಹೋರಾಟ ನಡೆಸ್ತಾ ಇದ್ದಂತಹ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ, ಸಚಿವ ರಹೀಂ ಖಾನ್ ಹಾಗೂ ಜಿಲ್ಲಾಧಿಕಾರಿ ಎಸ್ಪಿ ಭೇಟಿ ಕೊಟ್ಟರು. ಏಪ್ರಿಲ್ 30ರ ಅಂತ್ಯದೊಳಗೆ ಕಬ್ಬು ಬೆಳೆಗಾರರಿಗೆ ಘೋಷಣೆಯಂತೆ 2,900 ಕೊಡಿಸುವ ಭರವಸೆ ಕೂಡ ನೀಡಿದ್ರು. ಅಷ್ಟೇ ಅಲ್ಲದೆ ಮುಚ್ಚಳಿಕೆ ಪತ್ರವನ್ನು ಬರೆದು ರೈತರಿಗೆ ನೀಡಿದ್ರು. ಸಚಿವರ ಮಾತಿಗೆ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ರೈತರು ಒಪ್ಪಿಕೊಂಡು ಹೋರಾಟವನ್ನು ಕೈಬಿಟ್ಟಿದ್ದಾರೆ. ಬೆಳೆಗಾರರು ರೈತರು ಇವತ್ತು ರೈತರಿಗೆ ಕಬ್ಬಿನ ಬೆಲೆ ನಿಗದಿ ಆಗಿದ್ದ ಪ್ರಕಾರ ಕಾರ್ಖಾನೆಯವರು ಪಾವತಿ ಮಾಡ್ತಾ ಇಲ್ಲ, ವಿಳಂಬ ಮಾಡ್ತಾ ಇದ್ದಾರೆ, ಕಡಿಮೆ ಪಾವತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರು ಕೊಟ್ಟು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ರು. ನಾನು ಜಿಲ್ಲಾಧಿಕಾರಿ ಅವರಿಗೆ ಇದರ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೆ. ಕಾರ್ಖಾನೆಗಳಿಗೆ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೇವೆ, ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿ ನಿನ್ನೆ ಕಾರ್ಖಾನೆಯವರೆಲ್ಲ ಬಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭೇಟಿಯಾಗಿ ಅವರಿಗೆ ಒಂದು ಬರವಣಿಗೆಯಲ್ಲಿ ಬರ್ಕೊಟ್ಟಿದ್ದಾರೆ. 30ನೇ ತಾರೀಕಿನ ಒಳಗಾಗಿ ಬಾಕಿ ಹಣ ಪಾವತಿ ಮಾಡ್ತೀವಿ ಮತ್ತು ಎಲ್ಲರೂ ಪ್ರತಿ ಕಾರ್ಖಾನೆಯವರು 2,900 ರೂಪಾಯಿ ನಾವು ಪಾವತಿ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಬರವಣಿಗೆಯಲ್ಲಿ ಹೇಳಿಕೊಟ್ಟಿದ್ದಾರೆ. ಇನ್ನು ಕಬ್ಬು ಬೆಳೆಗಾರರಿಗೆ ಧ್ವನಿಯಾಗಿರುವ ಬಗ್ಗೆ ಹಾಗೂ ಅನ್ನದಾತರ ಪರ ಧ್ವನಿ ಎತ್ತುವಂತಹ ರಿಪಬ್ಲಿಕ್ ಕನ್ನಡ ಕಾರ್ಯ ಬಗ್ಗೆ ಸಚಿವ ರಹೀಂ ಖಾನ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ತಮ್ಮ ಟಿವಿ ಸಲಹೆ ಆದರೂ ಎಸ್ಪೆಷಲಿ ತಾವು ಇಮ್ಮಿಡಿಯೇಟ್ ನ್ಯೂಸ್ ಬೀದರ್ ಡಿಸ್ಟ್ರಿಕ್ಟ್ ಕವರ್ ಮಾಡ್ತೀರಿ ಮತ್ತು ಸರ್ಕಾರಕ್ಕೆ ಆಗಲಿ ಜನಗೆ ಆಗಲಿ ಮೂಡಿಸ್ತೀರಿ. ಅದ್ರ ಸಲಹೆ ತಮ್ಮ ಮೀಡಿಯಾಗೆ ತಮ್ಮೆಲ್ಲ ಮ್ಯಾನೇಜ್ಮೆಂಟ್ಗೆ ಧನ್ಯವಾದ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆಗೆ ಆಗಮಿಸ್ತಾ ಇದ್ದು, ಇದರ ನಡುವೆಯೂ ಸಚಿವ ಈಶ್ವರ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ರೈತರ ಬಳಿ ಬಂದು ರೈತರ ಬೇಡಿಕೆಗಳಿಗೆ ಒಪ್ಪಿಕೊಂಡ್ರು. ಹೀಗಾಗಿ ರೈತರು ಅಹೋರಾತ್ರಿ ಧರಣಿಯನ್ನು ಕೈಬಿಟ್ಟಿದ್ದಾರೆ.
ರಿಪಬ್ಲಿಕ್ ಟಿವಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ 2 ದಿನದಿಂದ ನಿರಂತರವಾಗಿ ಏನು ಮೀಡಿಯಾದವ್ರ ಸರ್ಕಾರ ಮತ್ತು ರೈತರ ನಡವಳಿಕೆ ಏನು ಪ್ರಚಾರ ಮಾಡ್ತಾ ಇದ್ದಾರೆ, ಅದರಲ್ಲಿಂದ ಏನದಂದ್ರೆ ಇವತ್ತು ಒಂದು 2,900 ಇವತ್ತೇನು ಇದು ಮಾಡ್ಯಾರ, 2,800 ಪೇಮೆಂಟ್ ಮಾಡಿರು, ಅದಕ್ಕೆ 2,900 ಕೊಡ್ತೀನಿ ಅಂತಂದಾರ. ಅದ್ರ ಕಡೆ ಇದೊಂದು ರಿಪಬ್ಲಿಕ್ ಕನ್ನಡ ಮತ್ತು ನಮ್ದು ಬೀದರ್ ರೈತರು 2 ನಡಬರ್ಕೆ ಇದರ್ಲಿಂದ ರಿಸಲ್ಟ್ ಬಂದದ. ಇದನ್ನ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳ್ತೀನಿ. ಒಟ್ನಲ್ಲಿ ಅನ್ನದಾತರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ರೈತರಿಗೆ ಧ್ವನಿಯಾಗಿ ನಿಂತ ರಿಪಬ್ಲಿಕ್ ಕನ್ನಡಕ್ಕೂ ಅನ್ನದಾತರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.